ನಿಧಾನ ಓಕೆನಾ. ಫುಲ್ ಸ್ಮೂತ್ ಇರುತ್ತೆ ಎಲ್ಲ, ನಿಧಾನಕ್ಕೆ ಯೂಸ್ ಮಾಡ್ಬೇಕಷ್ಟೇ. ನಿಮ್ಮ ರಿಯಾಕ್ಷನ್ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಇವಾಗ ಟರ್ನ್ ಮಾಡ್ಕೊಂಡಾದ್ರೂ ಮಾಡ್ಬೋದು, ಇಲ್ಲ ಹೋಗ್ತಾ ಹೋಗ್ತಾನು ಟರ್ನ್ ಮಾಡ್ಕೋಬೋದು. ಅಂದರೆ ಫಾಸ್ಟಾಗಿ ರೋಟೇಟ್ ಮಾಡ್ಬೇಕು ಸ್ಟೇರಿಂಗ್ನ ಮೂವ್ ಮಾಡೋದಾದರೆ. ಈಗ ನಿಂತ್ಕೊಂಡಾದ್ರೆ ಒಂದು ಸ್ವಲ್ಪ ಹಿಂಗೆ ಇಲ್ಲಿ ಲೆಫ್ಟಿಗೆ ಐತೆ, ಫುಲ್ ಟರ್ನ್ ಮಾಡ್ಕೊಳ್ಳಿ, ನಿಮ್ಗೆ ಆಗಲ್ಲ ಟರ್ನ್ ಮಾಡಿ. ಗುಡ್. ಇವಾಗ ನಿಧಾನ ಕ್ಲಚ್ ಬಿಡಿ, ಬ್ರೇಕ್ ಬಿಡಿ, ಒಂದು ಸ್ವಲ್ಪ ಲೈಟಾಗಿ ಮೂವ್ ಆಗುತ್ತೆ. ರಿಲೀಸ್ ಮಾಡ್ತಾ ಬನ್ನಿ, ಲೆಫ್ಟಿಗೆ ಮಾಡಿ ರಿಲೀಸ್. ಸಾಕು ಹೋಲ್ಡ್ ಓಕೆನಾ. ಇನ್ನೊಂದು ಚೂರು ಲೆಫ್ಟಿಗೆ ತಗೊಳ್ಳಿ, ಒಂಚೂರು ಲೆಫ್ಟ್ ಅಂದೆ. ಸ್ಟ್ರೈಟ್ ಮಾಡಿ ರೈಟ್ ಸ್ಟ್ರೈಟ್ ಮಾಡಿ ಅಂದರೆ ವೆಹಿಕಲ್ ಸ್ಟ್ರೈಟ್ ಆಗಬೇಕು, ಗೊತ್ತಾಯ್ತಾ. ರೈಟ್ ತಗೊಳ್ಳಿ, ಇಲ್ಲಿ ಬೋರ್ಡಿಗೆ ಉದುತ್ತೀರಾ, ಸ್ಟ್ರೈಟ್ ಮಾಡಿ ಇವಾಗ ಹಾಗೇನು ಅಷ್ಟೇ. ಆ ಆ್ಯಂಗಲಿಗೆ ತಗೋಬಿಟ್ಟು ಮತ್ತೆ ಹಿಂಗೆ ಒಂದು ಸ್ವಲ್ಪ ಮೂಮೆಂಟ್ ಆದಮೇಲೆ ಸ್ಟ್ರೈಟ್ ಮಾಡಿಬಿಡ್ಬೇಕು, ಓಕೆನಾ. ನಿಧಾನ ಫುಲ್ ಕ್ಲಚ್, ಸೆಕೆಂಡ್ ಗೇರ್, ಫೋರ್ತ್ ಗೇರ್ ಹಾಕ್ಬೇಕು, ನಿಧಾನ ಕ್ಲಚ್ ಬಿಡಿ. ರೈಟ್ ಇಂಡಿಕೇಟರ್ ಅಲ್ಲಿ ಯೂ ಟರ್ನ್ ಮಾಡಬೇಕು, ಓಕೆನಾ. ಫುಲ್ ಕ್ಲಚ್ ಬಿಡಿ, ಕ್ಲಚ್ ಆಕ್ಸಲರೇಟ್ ಮಾಡಿ, ಸ್ಟ್ರೈಟ್ ಹಿಡ್ಕೋಬೇಕು. ಆ ಕಡೆ ಈ ಕಡೆ ಹೋಗ್ತಾ ಇದ್ದೆ ಅಂದರೆ ಅಡ್ಜಸ್ಟ್ ಮಾಡಬೇಕು, ಗೊತ್ತಾಯ್ತಾ. ನೀವು ರೈಟಿಗೆ ಹೋಗ್ತಾಯಿದ್ದೆ ಹಾಗೇನು ಸ್ಟ್ರೈಟ್ ಹಂಗೆ ಇಟ್ಕೊಬಿಡಿ. ಲೆಫ್ಟಿಗೆ ಸ್ಟ್ರೈಟ್ ಮಾಡಿ, ಲೆಫ್ಟಿಗೆ ಹೋಗುತ್ತೆ. ನಾನು ಹೇಳ್ತಿದ್ದೀನಿ ತಾನೆ, ಲೆಫ್ಟಿಗೆ ಹಿಂಗೆ ಟಿಲ್ಟ್ ಮಾಡಿದ್ದು ಮತ್ತೆ ಸ್ಟ್ರೈಟ್ ಆಗಬೇಕು. ಫುಲ್ ಕ್ಲಚ್, ಬ್ರೇಕ್, ಫುಲ್ ಕ್ಲಚ್, ಥರ್ಡ್ ಗೇರ್, ಲೆಫ್ಟಿಗೆ ಹೋಗ್ತಾಯಿದ್ದೆ. ನೀವೇನು ಮಾಡ್ತೀರಾ ಅಂದರೆ ಮೂಮೆಂಟಲ್ಲಿ ಲೆಫ್ಟಿಗೆ ತಗೋತೀರಾ, ನೋಡ್ಕೋಬೇಕು ಆ ಕಡೆ ಈ ಕಡೆ ವೆಹಿಕಲ್ಸ್ನ. ಸ್ವಲ್ಪ ರೈಟ್ ಕರ್ವ್ ಆಯ್ತಲ್ವಾ, ರೈಟ್, ಇನ್ನೂ ರೈಟ್, ಗೊತ್ತಾಯ್ತಾ. ಇಷ್ಟಲ್ಲಿ ಟಿಲ್ಟ್ ಆಕ್ಸಲರೇಟ್ ಮಾಡಿ ಲೈಟಾಗಿ, ಅಪ್ ಆಯ್ತಲ್ವಾ. ಇನ್ನೊಂದು ಸ್ವಲ್ಪ ರೈಟ್ ಟಿಲ್ಟ್ ಮಾಡಿ ಇನ್ನೊಂದು ಚೂರು, ಹಿಂಗೆ. ಇವಾಗ ನಿಧಾನಕ್ಕೆ ಇಲ್ಲಿ ಸ್ಟ್ರೈಟ್ ರೋಡ್ ಬಂತಲ್ವಾ, ನಿಧಾನಕ್ಕೆ ರಿಲೀಸು, ಹಂಗೆ ಹಿಡ್ಕೊಬಾರ್ದು ರೈಟಿಗೆ, ಗೊತ್ತಾಯ್ತಾ. ಇದು ಕಾನ್ಸೆಪ್ಟ್. ನೀವೇ ಸ್ಟೇರಿಂಗ್ನ ಆ ಕಡೆಗೆ ಒಂದ್ಸಲ, ಈ ಕಡೆಗೆ ಒಂದ್ಸಲ ಹಿಂಗೆ ಮಾಡಬಾರ್ದು. ಆ ರೋಡ್ ಹೆಂಗೈತೆ ಅದಕ್ಕೆ ನೀವು ಅಡ್ಜಸ್ಟ್ ಮಾಡಬೇಕು, ಗೊತ್ತಾಯ್ತಾ. ಕ್ಲಚ್, ಬ್ರೇಕ್, ಸೆಕೆಂಡ್ ಗೇರ್, ಬ್ರೇಕ್ ಬಿಡಿ, ಫೋರ್ತ್ ಗೇರ್ ಹಾಕಿದ್ದೀರಾ, ಫುಲ್ ಕ್ಲಚ್ ಮುಗ್ಬೇಕು. ರೈಟ್ ಇಂಡಿಕೇಟರ್, ನಿಧಾನ ಕ್ಲಚ್ ಬಿಡಿ, ನಿಧಾನಕ್ಕೆ ಆಕ್ಸಲರೇಟ್ ಬೇಡ. ಸ್ಟಾಪ್ ಮಾಡ್ಕೊಳ್ಳಿ, ಫಸ್ಟ್ ಗೇರ್ ಹಾಕಿ, ನಿಧಾನ ಕ್ಲಚ್ ಬಿಡಿ ಕ್ಲಚ್, ಬ್ರೇಕ್ ಮೇಲೆ ಕಾಲು ತೆಗೀರಿ. ಮೂವ್ ಮಾಡಿ, ಸ್ವಲ್ಪ ರೈಟ್ ಟರ್ನ್ ಮಾಡಿ ರೈಟು ಟರ್ನ್ ಮಾಡಿ. ಸಾಕು ಲೆಫ್ಟಿಗೆ ರಿಲೀಸ್ ಮಾಡ್ಕೊಂಬನ್ನಿ. ನಿಧಾನ ವೆಹಿಕಲ್ ಸ್ಲೋ ಆಗೈತೆ. ಹಿಂಗೆ ಸ್ಟ್ರೈಟ್ ಮಾಡಿ, ಆಕ್ಸಲರೇಟ್ ಮಾಡಿ. ಸೆಕೆಂಡ್ ಗೇರ್, ಫುಲ್ ಕ್ಲಚ್. ಸಾಕು ಆಕ್ಸಲರೇಷನ್ನು. ಏನು ಗೊತ್ತಾ, ಫಸ್ಟ್ ಗೇರಲ್ಲಿ 0 to 10 ಅಷ್ಟೇ, 40ವರೆಗೂ ಹೋಗ್ಬಾರ್ದು, ಗೊತ್ತಾಯ್ತಾ. ಅಷ್ಟು ಆಕ್ಸಲರೇಟ್ ಮಾಡಬಾರ್ದು, ಆಯಿತಾ. ಅಷ್ಟು ಆಕ್ಸಲರೇಟ್ ಮಾಡ್ತಿದ್ದೀರಾ ಅಂದರೆ ಗೇರ್ ಚೇಂಜ್ ಮಾಡೋಕ್ಕೆ ರೆಡಿ ಇರಬೇಕು, ಗೊತ್ತಾಯ್ತಾ. ಫುಲ್ ಕ್ಲಚ್, ಬ್ರೇಕ್, ಜಾಸ್ತಿ ಆಕ್ಸಲರೇಟ್ ಮಾಡಿಬಿಡಿ, ಕಂಟ್ರೋಲ್ ಇರಬೇಕಾಯ್ತಾ. ಮಾಡಿ ಆಕ್ಸಲರೇಟ್. ಯಾಕೆ ನಿಧಾನ ಅಂದರೆ ಒಂದು ಹಿಂಗೆ ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡಬೇಕು. 130 ಫುಲ್ ಅದ್ರ ಪಡಿಗೆ ಅದನ್ನೇ ಹೋಗ್ಬಿಡ್ಬಾರ್ದು. ಸ್ಟ್ರೈಟ್ ಮಾಡಿ, ಫುಲ್ ಕ್ಲಚ್, ಸೆಕೆಂಡ್ ಗೇರ್, ಬ್ರೇಕ್ ಬಿಡಿ. ಗೇರ್ ಇವಾಗ ನೀವು ಅಷ್ಟೊಂದು ಟೈಟಾಗಿ ಹೋಲ್ಡ್ ಮಾಡ್ತಿದ್ದೀರಲ್ವಾ, ಅಷ್ಟು ಕಾನ್ಸೆಪ್ಟ್ ಬೇಡ, ಗೊತ್ತಾಯ್ತಾ. ಇಲ್ಲಿ ನ್ಯೂಟ್ರಲಲ್ಲಿ ಈ ಮಿಡಲ್ ಪೊಸಿಷನಲ್ಲಿ ಇರುತ್ತೆ ಗೇರ್ ಯಾವಾಗಲೂ, ಓಕೆನಾ. ಇದು ಗೇರ್ ಇರೋದು ಇಲ್ಲಿ ಗ್ಯಾಪ್ ಅಲ್ವ ಇರೋದು, ಈ ಗ್ಯಾಪ್ನ ಯೂಸ್ ಮಾಡಬೇಕು. ನೋಡಿ, ಇದು ಫಸ್ಟ್ ಗೇರ್, ಓಕೆನಾ. ಫಸ್ಟ್ ಗೇರ್ ಆದಮೇಲೆ ಸೆಕೆಂಡ್ ಗೇರಿಗೆ ಏನು ಮಾಡಬೇಕು, ಈ ಕಡೆ ಲೂಸಿಗೆ ಹಿಂಗೆ ಇಟ್ಕೋಬಾರ್ದು, ಗೊತ್ತಾಯ್ತಾ. ನಿಮ್ಮ ಕೈ ಹಿಂಗೆ ಇರುತ್ತಲ್ವಾ, ಈ ಥರ ಕೊಕ್ಕೆ ಟೈಪ್ ಯೂಸ್ ಮಾಡಿ, ಓಕೆನಾ. ಹಿಂಗೊಂದು ಸ್ವಲ್ಪ ಹಿಂಗೆ ಇರಲಿ, ಹಿಂಗೆ ಯೂಸ್ ಮಾಡಿ. ಇದು ಸೆಕೆಂಡ್ ಗೇರ್, ಗೊತ್ತಾಯ್ತಾ. ಈಸಿ, ಹಿಂಗೆ ಫ್ರೀ ಬಿಡಬಾರ್ದು. ಈ ಕಡೆನೇ ಲೋಡ್ ಆ್ಯಕ್ಟ್ ಆಗಿರ್ಬೇಕು, ಗೊತ್ತಾಯ್ತಾ. ಈ ಕಡೆ ಬೆಂಡ್ ಆಗಿರಬೇಕು, ಹಿಂಗೆ ಸೆಕೆಂಡ್ ಗೇರ್. ನೋಡಿ ಸೆಕೆಂಡ್ ಗೇರಿಗೆ ನೋಡಿ, ಥರ್ಡ್ ಗೇರಲ್ಲಿದೆ, ನ್ಯೂಟ್ರಲ್ ಇದು,
ಓಕೆನಾ. ಇವಾಗ ಥರ್ಡ್ ಗೇರಿಂದ ಸೆಕೆಂಡ್ ಗೇರ್ ಹಾಕಬೇಕಲ್ವಾ, ನೋಡಿ ಹಿಂಗೆ ಹಿಡ್ಕೊಬಿಟ್ಟು ಹಿಂಗೆ ಬೆಂಡ್ ಮಾಡಬೇಕು. ಓಕೆನಾ. ಇಲ್ಲಿಂದನೇ ಬೆಂಡ್ ಮಾಡಬಾರ್ದು, ಹಿಂಗೆ ಗೊತ್ತಾಯ್ತಾ. ಇಲ್ಲಿಗೆ ಬರಬೇಕು, ಇಲ್ಲಿಂದ ಬಂದು ಹಿಂಗೆ ಈ ಮಿಡಲ್ ಪೊಸಿಷನಿಗೆ ಬರಬೇಕು. ಅದು ಸೆನ್ಸ್ ಆಗ್ಬೇಕು ನಿಮಗೆ. ಹಿಂಗೆ ಇಲ್ಲಿದ್ದ ಹಿಂಗೆ ಒಂದು ಸಲ ಪುಷ್, ಹಿಂಗೆ ಇಲ್ಲಿ ಮಿಡಲಿಗೆ ಬಂದೇ ಪುಷ್ ಮಾಡಬೇಕು. ಓಕೆನಾ. ಇಲ್ಲಿ ಸೆಕೆಂಡ್ ಗೇರ್ ಮತ್ತು ಥರ್ಡ್ ಗೇರ್, ಓಕೆನಾ, ಮತ್ತು ಫೋರ್ತ್ ಗೇರ್. ಇದನ್ನು ಇಲ್ಲಿ ಸೆಕೆಂಡ್ ಗೇರಿಂದ ಈ ಕಡೆಗೆ ಹಿಂಗೆ ಎಳಿಬಾರ್ದು. ಓಕೆನಾ. ಫಿಫ್ತ್ ಗೇರಿಗೆ ಹೋಗುತ್ತೆ. ಏನು ಮಾಡಬೇಕು, ಸೆಕೆಂಡ್ ಗೇರಿಂದ ಒಂದು ಪುಷ್. ಓಕೆನಾ. ಥರ್ಡ್ ಗೇರಿಗೆ ಜಸ್ಟ್ ಹಿಂಗೆ ಸ್ಟ್ರೈಟ್ ಲೈನ್ ಐತೆ ನೋಡಿ, ಇದು ಸ್ಟ್ರೈಟ್ ಲೈನು. ಇಲ್ಲಿ ಬಿಟ್ರು ನೋಡಿ ಇಲ್ಲಿಗೆ ಬರ್ತೈತಲ್ವಾ, ಇಲ್ಲಿಗೆ ಬರ್ತೈತಲ್ವಾ, ಈ ಪೊಷನ್ಗೆ ಥರ್ಡ್ ಗೇರ್. ಓಕೆನಾ. ಹಾಗೆ ಫೋರ್ತ್ ಗೇರ್ ಹಿಂಗೆ ಹಿಂದೆ ಸ್ಟ್ರೈಟ್ ಲೈನು. ಫಿಫ್ತ್ ಗೇರಿಗೆ ಬಂದರೆ ಏನು ಮಾಡಬೇಕು, ಈ ಕಡೆಗೆ ನಿಮ್ಮ ಕಡೆಗೆ ಬರಬೇಕು, ಹಿಂಗೆ ಫಿಫ್ತ್. ಓಕೆನಾ. ಇವಾಗ ಹಾಕಿ ಫಸ್ಟ್ ಗೇರ್ ಹಾಕಿ, ಸೆಕೆಂಡ್ ಗೇರ್ ಹಾಕಿ, ಹಿಂಗೆ ಸೆಕೆಂಡ್ ಗೇರ್. ಓಕೆನಾ. ಹಾಕಿ ಫಸ್ಟ್ ಗೇರ್ ಹಾಕಿ, ಸೆಕೆಂಡ್ ಗೇರ್ ಹಾಕಿ. ಗೊತ್ತಾಯ್ತಾ. ಇಷ್ಟೇ, ಈ ಕಡೆಗೆ ಇಡಬೇಕು. ಅದು ಹಿಂಗೆ ಲೂಸ್ ಬಿಡಬಾರ್ದು ಆ ಕಡೆಗೆ. ಎತ್ತಿಲಿ ಥರ್ಡ್ ಫೋರ್ತ್ ಹಂಗೆ ಅಲ್ಲಾಡಿಸ್ಬೇಡಿ. ನೋಡಿ ಸಿಂಪಲ್ ಆಗಿ ಹಿಂಗೆ ಈ ಗೇರ್ಸಲ್ಲಿ ಇರುತ್ತಲ್ವಾ, ನ್ಯೂಟ್ರಲ್ಲಿ ಬೇಕು ಅಂದರೆ ಹಿಂಗೆ ಪುಷ್ ಮಾಡ್ಕೊಳ್ಳಿ. ಹಿಂಗೆ ಇಲ್ಲಿರುತ್ತಲ್ವಾ, ಒಂದು ಪುಷ್ ಹಿಂಗೆ ಹೋಲ್ಡ್ ಮಾಡಬೇಡಿ, ಹಿಂಗೆ ಪುಷ್ ಮಾಡ್ಕೊಂಡು ಹಿಂಗೆ ಫಿಫ್ತ್ ಗೇರ್. ಓಕೆನಾ. ಪುಷ್ ಮಾಡ್ಕೊಳ್ಳಿ, ಒಂದು ಪುಷ್ ಮಾಡಿ. ಹಂಗೆ ಜಾಸ್ತಿ ಓವರ್ ಪುಷ್ ಮಾಡಬಾರ್ದು, ಜಸ್ಟ್ ಒಂದು ಪುಷ್ ಹಿಂಗೆ, ಆಯಿತಾ. ಹಿಂಗೆ ಓವರ್ ಪುಷ್ ಮಾಡಿದ್ರೆ ಇಲ್ಲಿ ಗೇರಿಗೆ ಹೋಗುತ್ತೆ, ಈ ಮಿಡಲ್ ಪೋರ್ಷನಿಗೆ ಹೋಗುತ್ತೆ, ಆಯಿತಾ. ಅದಕ್ಕೇ ಇಲ್ಲಿ ಒಂದು ಪುಷ್ ಹಿಂಗೆ ಇಲ್ಲಿಗೆ ಬಂತಾ, ಇಲ್ಲಿಂದ ಫಿಫ್ತ್ ಗೇರ್, ಥರ್ಡ್ ಗೇರ್ ಹಾಕಿ. ಬಿಟ್ಟು ನೋಡಿ ಹೋಗುತ್ತಾ. ನಾನು ಹಿಡ್ಕೊಳ್ಳಲ್ಲ, ತಡೀರಿ. ಫುಲ್ ಕ್ಲಚ್ ಹಾಕಿ ಬಿಡಿ. ಇವಾಗ ನೋಡಿ. ಝೀರೋ ಇಂದ ಸ್ಟಾರ್ಟ್ ಮಾಡಬೇಕು. ಒಂದೇ ಸಲ ಮೂರನೇ ಗೇರಿಂದ ಎಲ್ಲಿ ಮೂವ್ ಆಗುತ್ತೆ. ಸ್ಟಾರ್ಟ್. ವಿಂಡೋ ಡೌನ್ ಮಾಡ್ಕೊಳ್ಳಿ ಸ್ವಲ್ಪ. ವಿಂಡೋ ಡೌನ್ ಮಾಡಿ, ಡೌನ್. ಸರಿ. ಮೂವ್. ಲೈಟಾಗಿ ಆಕ್ಸಿಲರೇಟ್ ಮಾಡಿ. ಸೆಕೆಂಡ್ ಗೇರ್ ಹಾಕಿ. ಇವಾಗ ಆಕ್ಸಿಲರೇಟ್ ಬಿಡಿ. ಫುಲ್ ಕ್ಲಚ್ ಚಮಕಿ. ಫುಲ್ ಕ್ಲಚ್ ಬಿಡಿ. ಕ್ಲಚ್ ಬಿಡಿ, ಆಕ್ಸಿಲರೇಟ್ ಮಾಡಿ ಲೈಟಾಗಿ. ಫುಲ್ ಕ್ಲಚ್, ಆಕ್ಸಿಲರೇಟ್ ಬಿಡಿ. ಫುಲ್ ಕ್ಲಚ್ ಚಮಕಿ. ಮೂರನೇ ಗೇರ್ ಹಾಕಿ. ಬಿಡಿ ಕ್ಲಚ್ನ, ಆಕ್ಸಿಲರೇಟ್ ಮಾಡಿ. ನಿಧಾನಕ್ಕೆ ಹಿಂಗೆ ಓಡಿಸಿ. ಓಕೆನಾ. ಅರ್ಜೆಂಟ್ ಮಾಡ್ಕೋಬೇಡಿ, ಏನು ಪ್ಯಾನಿಕ್ ಗಾಬರಿ ಮಾಡ್ಕೋಬೇಡಿ. ಓಕೆನಾ. ನಿಧಾನಕ್ಕೆ. ಫುಲ್ ಕ್ಲಚ್ ಹಂಕಿ, ಬ್ರೇಕ್ ಹಂಕಿ. ಬ್ರೇಕ್ ಬಿಡಬೇಡಿ, ನಿಧಾನಕ್ಕೆ ಅರ್ಧ ಕ್ಲಚ್ ಬಿಟ್ಕೊಳ್ಳಿ. ಫಸ್ಟು ಅರ್ಧ ಕ್ಲಚಲ್ಲಿ ಹೋಲ್ಡ್ ಆಗಬೇಕು. ಹೋಲ್ಡ್. ಇವಾಗ ಕ್ಲಚ್ಚು, ಬ್ರೇಕ್ ಮೇಲೆ ಕಾಲು ತೆಗೀರಿ. ನಿಧಾನಕ್ಕೆ ಕ್ಲಚ್ ಬಿಡಿ. ಇವಾಗ ನಿಧಾನಕ್ಕೆ, ಅಷ್ಟು ಜೋರಾಗಿ ಬಿಡಬಾರ್ದು. ಸ್ಟಾರ್ಟ್. ಹೋಲ್ಡ್ ಮಾಡಿ, ಕ್ಲಚ್ನ ಮ್ಯಾನೇಜ್ ಮಾಡಬೇಕು, ಕ್ಲಚ್ ಕಂಟ್ರೋಲ್ ಮಾಡಬೇಕು. ಹೇಳ್ತಿದ್ದೀನಿ, ಕ್ಲಚ್ ಕಂಟ್ರೋಲ್. ಓಕೆ. ಸ್ಲೋಲಿ. ಇವಾಗ ಬ್ರೇಕ್ ಮೇಲೆ ಕಾಲು ತೆಗೀರಿ. ನಿಧಾನಕ್ಕೆ ಕ್ಲಚ್ ಬಿಡಿ. ಪಾಯಿಂಟ್ ಇಷ್ಟು ಜೋರಾಗಿ ಬೇಡ, ನಿಧಾನಕ್ಕೆ. ವೈಬ್ರೇಷನ್ ಆಗಬಾರ್ದು. ಓಕೆನಾ. ನಿಧಾನಕ್ಕೆ ಬಿಡಬೇಕು. ಫುಲ್ ಕ್ಲಚ್, ಬ್ರೇಕ್, ಮೂವ್. ಬ್ರೇಕ್ ಮೇಲೆ ಕಾಲು ತೆಗೀರಿ. ನಿಧಾನಕ್ಕೆ. ಹಿಂಗೆ ಗೊತ್ತಾಯ್ತಾ. ನಿಧಾನಕ್ಕೆ ಬಿಡಿ. ಆಕ್ಸಿಲರೇಟ್. ಕ್ಲಚ್ನ ಕಂಟ್ರೋಲ್ ಮಾಡಬೇಕು. ಯಾವಾಗ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ ಅವಾಗ ಈಸಿ. ಗೊತ್ತಾಯ್ತಾ. ಫುಲ್ ಕ್ಲಚ್, ಸೆಕೆಂಡ್ ಗೇರ್. ಬಿಡಿ ಕ್ಲಚ್ನ. ನಿಧಾನಕ್ಕೆ ರಿಲೀಸ್ ಮಾಡಬೇಕು. ಇವಾಗ ನೀವು ಹತ್ರ ಮೇಲೋಯ್ತು ಅಂತ ಅಲ್ವಾ ನೀವು ಗೇರ್ ಚೇಂಜ್ ಮಾಡಿದ್ದು. ನೀವು ಅಷ್ಟೊತ್ತು ಕ್ಲಚ್ ಹೋಲ್ಡ್ ಮಾಡಿದ್ರೆ ಅದು ಮತ್ತೆ ಝೀರೋಗೆ ಬರುತ್ತೆ. ಅಪ್ ಆಯ್ತಲ್ವಾ, ಅದು ರಿಯಾಕ್ಷನ್ ಬೇಗ ಬಂದ್ಬಿಡ್ಬೇಕು. ಒಂದು 5 ಸೆಕೆಂಡ್ಸ್ ಒಳಗೆ. ಇಂಡಿಕೇಟರ್ ಹಾಕಿ ಫಸ್ಟು. ಫುಲ್ ಕ್ಲಚ್, ಥರ್ಡ್ ಗೇರ್. ಬಿಡಿ ಕ್ಲಚ್ಚು, ಆಕ್ಸಿಲರೇಟ್ ಮಾಡಿ. ಬಿಡಿ, ಬ್ರೇಕ್ ಬಿಡಿ. ಟರ್ನ್ ಮಾಡಿ. ಇವಾಗ ವೆಹಿಕಲ್ ಎಲ್ಲಿ ಹೋಗ್ತೈತೆ ಅಂತ ಗೊತ್ತಾಗ್ಬೇಕು ನಿಮಗೆ. ಗೊತ್ತಾಯ್ತಾ. ಫುಲ್ ಟರ್ನ್ ಮಾಡಿ ರೈಟಿಗೆ. ಸಾಕು ಹೋಲ್ಡ್ ಮಾಡಿ.
ನಿಧಾನಕ್ಕೆ ರಿಲೀಸ್ ಮಾಡ್ತಾ ಬನ್ನಿ. ರಿಲೀಸ್ ಮಾಡಿ, ಹಂಗೆ ರಿಲೀಸ್ ಮಾಡ್ತಾ ಇದೆ. ಸಾಕು. ಆಕ್ಸಿಲರೇಟ್ ಮಾಡಿ. ಫುಲ್ ಕ್ಲಚ್, ಸೆಕೆಂಡ್ ಗೇರ್. ಸಾಕು ಸಾಕು ಸಾಕು. ರಿಲೀಸ್ ಮಾಡಿ, ರಿಲೀಸ್ ಮಾಡಿ, ರಿಲೀಸ್. ಹಿಂಗೆ ಇದು ಸ್ಟ್ರೈಟ್, ಗೊತ್ತಾಯ್ತಾ? ನಿಮ್ಮ ನೆನ್ಪಿಟ್ಕೊಂಡಿರಿ ನಾನು ಎಷ್ಟು ರೊಟೇಟ್ ಮಾಡ್ತಿದ್ದೀನಿ ಅಂತ. ನಿಮಗೆ ಥರ್ಡ್ ಗೇರ್ ಸ್ಟ್ರೈಟ್ ಮಾಡಿ, ಸ್ಟೇರಿಂಗ್ನ ಆಕ್ಸಿಲರೇಟ್ ಮಾಡಿ. ಆ ಲೈನ್ ಮೇಂಟೈನ್ ಮಾಡಿ, ಆ ಲೈನ್ ಮೇಂಟೈನ್ ಮಾಡಿ. ರೈಟ್ ಲೈನ್ ಇಲ್ಲೆಲ್ಲ ಅಡ್ಡ ಇದಾವಲ್ವಾ, ಆಕ್ಸಿಲರೇಟ್ ಮಾಡಿ ಲೈಟಾಗಿ. ಆಕ್ಸಿಲರೇಟ್ ಏನಕ್ಕೆ ಬಿಡ್ತೀರಾ ನೋಡಿ, ಸ್ಪೀಡ್ ಅಪ್ ಆದಾಗ ನಿಮಗೆ ಮ್ಯಾನೇಜ್ ಆಗುತ್ತೆ, ಗೊತ್ತಾಯ್ತಾ? ಲೈಟಾಗಿ ಜೋರಾಗೂ ಆಕ್ಸಿಲರೇಟ್ ಮಾಡಬಾರ್ದು. ಫುಲ್ ಕ್ಲಚ್, ಫೋರ್ತ್ ಗೇರ್. ಸ್ಟೇರಿಂಗ್ ಬ್ಯಾಲೆನ್ಸ್ ಕಲೀರಿ ಫಸ್ಟು, ಸ್ಟೇರಿಂಗ್ ಕಡೆನೇ ಫೋಕಸ್ ಇರಬೇಕಾಯ್ತಾ? ಅಂದ್ಬಿಡಿ ಇದು ವೈಪರು ಹೇಳ್ಕೊಟ್ನಲ್ಲ ನಿನ್ನೆ, ಮೇಲ್ಗಡೆಗೆ ಬಿಡಿ. ಫುಲ್ ಕ್ಲಚ್, ನಿಧಾನ ಕ್ಲಚ್ ಬಿಡಿ. ಲೆಫ್ಟ್ ಇಂಡಿಕೇಟರ್, ಸ್ಲೋ ಸ್ಲೋ ಸ್ಲೋ. ಪಾರ್ಕಿಂಗ್ ಮಾಡಬೇಕಲ್ವಾ, ಆಕ್ಸಿಲರೇಟ್ ಬಿಟ್ಬಿಡಿ ಸ್ವಲ್ಪ. ಫುಲ್ ಕ್ಲಚ್, ಸ್ವಲ್ಪ ಬ್ರೇಕ್. ಫುಲ್ ಲೆಫ್ಟ್ ಟರ್ನ್ ಮಾಡಿ, ಫುಲ್ ಲೆಫ್ಟ್ ಟರ್ನ್ ಮಾಡಿ ಟರ್ನ್. ರೈಟಿಗೆ ತೊಳಿ ರೈಟು. ಸ್ವಲ್ಪ ಲೆಫ್ಟ್. ಬಿಡಿ ಕ್ಲಚ್ನ ನಿಧಾನಕ್ಕೆ. ಸ್ಟಾರ್ಟ್. ಫುಲ್ ಕ್ಲಚ್ ನಿಧಾನಕ್ಕೆ. ಫುಲ್ ಕ್ಲಚ್ ಸ್ಟಾರ್ಟ್. ಬಿಡಿ ಕ್ಲಚ್ನ ನಿಧಾನ. ರೈಟ್. ಸ್ವಲ್ಪ ಲೆಫ್ಟ್ ತೊಗೊಳ್ಳಿ. ಸ್ಟ್ರೈಟ್ ಆಗಲಿ. ಓಕೆ ಬನ್ನಿ. ಹಿಂಗೆ ನ್ಯೂಟ್ರಲ್. ಸಾಕು, ಅಷ್ಟೇ ಬಿಡಿ ಸಾಕು. ವಿಂಡೋ ಆಫ್ ಮಾಡಿ. ವಿಂಡೋ ಆಫ್ ಮಾಡಿ ಫಸ್ಟು. ಆನಲ್ಲಿದ್ದಾಗಲೇ ಮಾಡಬೇಕು. ಪವರ್ ವಿಂಡೋ ಅಲ್ವಾ.